ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಣ್ಣನ ಪ್ರೀತಿಯನ್ನ ಹುಡುಗಿಯೊಬ್ಳು ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಗೆ ಚಾಕುವಿನಿಂದ ತಮ್ಮ ಹೋಗಿರ್ದಿರೋದು ಮತ್ತು ಆಕೆ ಸಾವು ಕೂಡ ಆಗಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಗೆ ನಡು ರಸ್ತೆಯಲ್ಲೇ ತಮ್ಮ ಚಾಕು ಇರಿದಿರೋದು. ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲಿ ಯುವತಿ ಅಮೃತ ಒದ್ದಾಡ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವತಿ ಅಮೃತ ಸಾವಾಗಿದೆ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಪ್ರೇಮ ವೈಫಲ್ಯ ಅಣ್ಣನಿಗಾಗಿರುತ್ತೆ, ತಮ್ಮನಿಗೆ ದ್ವೇಷ ಬೆಳೆಯುತ್ತೆ, ತಮ್ಮನಿಂದ ಈ ಕೃತ್ಯ ಆಗೋಗುತ್ತೆ. ಇಬ್ಬರು ಆರೋಪಿಗಳನ್ನ ಜೀವನ್ ಭೀಮಾನಗರ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ ಹುಡುಗಿಯನ್ನು ಗಮನಿಸ್ತಾ ಇದ್ದೀರಾ. ಸೊ ಈಕೆ ಈಗ ಸಾವನ್ನಪ್ಪಿದ್ದಾಳೆ. ಇನ್ನು ಪ್ರಪೋಸ್ ಮಾಡಿ ಆಕೆಯ ಸಾವಿಗೂ ಕಾರಣ ಆದಂತಹ ವ್ಯಕ್ತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆರೋಪಿಗಳಿಬ್ಬರನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ಬಟ್ ಒಂದೇ ಒಂದು ಕ್ಷಣದ ದುಡುಕಿನ ನಿರ್ಧಾರ 3 ಜೀವನಗಳ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದೆ. ಒಬ್ಳಂತೂ ಸಾವನ್ನಪ್ಪಿದ್ದಾಳೆ, ಇನ್ನಿಬ್ಬರು ಜೈಲಲ್ಲೇ ಜೀವನ ಪರ್ಯಂತ ಕೊಳೆಯೋ ರೀತಿನಲ್ಲಾಗಿದೆ. ಪ್ರೀತಿ, ರಿಜೆಕ್ಷನ್, ಈ ಎಲ್ಲ ವಿಚಾರಗಳು ಏನೇನು ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಹುಡುಗ ಹುಡುಗಿನ ಸಾಯಿಸೋದು, ಹುಡುಗಿ ಹುಡುಗನ ಸಾಯಿಸೋದು, ದಿನ ಬೆಳಗಾದರೆ ಈ ಸುದ್ದಿಗಳನ್ನೇ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಂತೂ ಕ್ರೈಮ್ ರೇಟ್ ಜೊತೆಗೆ ಲವ್ ರಿಲೇಟೆಡ್ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇನ್ನಿವರ ಹಿನ್ನೆಲೆ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದೇ ಏರಿಯಾದವರಾಗಿರ್ತಾರೆ 3 ಜನ. ಪರಸ್ಪರ ಧನುಷ್ ಮತ್ತು ಅಮೃತ ಫಸ್ಟ್ ಪ್ರೀತಿ ಮಾಡ್ತಿರ್ತಾರೆ. ಮದುವೆ ಆಗಿದ್ದ ವಿಚಾರ ಮುಚ್ಚಿಟ್ಟಿದ್ದಕ್ಕೆ ಧನುಷ್ನಿಂದ ಅಮೃತ ದೂರ ಆಗಿರ್ತಾಳೆ. ಇದೇ ಕೋಪಕ್ಕೆ ಅಮೃತಾಗೆ ಧನುಷ್ ಸಹೋದರ ಸೂರ್ಯ ಚಾಕುವನ್ನ ಇರಿದಿರೋದು. 3 ಜನಕ್ಕೆ ಪರಿಚಯ ಇರುತ್ತೆ. ಧನುಷ್ ಆಲ್ರೆಡಿ ಬೇರೆ ಮದುವೆ ಆಗಿರ್ತಾನೆ. ತನಗೆ ಮದುವೆ ಆಗಿದ್ರೂ ಕೂಡ ಈಕೆ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಬರ್ತಾನೆ. ಅದು ಅಮೃತಾಗೆ ಗೊತ್ತಾಗತ್ತೆ. ಹೀಗಾಗಿ ಈಕೆ ಅವಾಯ್ಡ್ ಮಾಡಿ ಆತನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ. ಇದನ್ನು ಅಣ್ಣ ತಮ್ಮನಿಗೆ ಹೇಳ್ಕೊಂಡಿದ್ದಾನೆ. ತಮ್ಮ ಅಣ್ಣನ ತಪ್ಪಿದ್ರೂ ಕೂಡ ಕುರುಡು ಪ್ರೀತಿ ಮೋಹ ಅಣ್ಣನ ಬಗ್ಗೆ ಇಂಥದ್ದೊಂದು ಕ್ರೈಮನ್ನು ತಮ್ಮನ ಕೈಯಿಂದ ಮಾಡಿಸ್ಬಿಡುತ್ತೆ. ಇವನು ಕೂಡ ಕೃತ್ಯಕ್ಕೆ ಸಾಥ್ ಕೊಟ್ಟಿರೋದ್ರಿಂದ ಈಗ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ತಾವು ಆಯ್ಕೆ ಮಾಡಿಕೊಳ್ಳುವಂತಹ ಪಾರ್ಟ್ನರ್ಸ್ ಬಗ್ಗೆ ಯಾವಾಗಲೂ 100 ಸಲ ಯೋಚನೆ ಮಾಡಿ. ಚೂರು ಹೆಚ್ಚು ಕಡಿಮೆ ಆದರೂ ಹುಡುಗಿಯರು ಲೈಫ್ ಟೈಮ್ ಸಫರ್ ಆಗೋ ರೀತಿನಲ್ಲಿ ಆಗುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಆಗ್ತಾ ಇದೆ. ಯಾರನ್ನ ಪ್ರೀತಿ ಮಾಡ್ತೀರಿ, ಯಾರ ಜೊತೆ ಕನಸು ಕಾಣ್ತೀರಿ, ದಯವಿಟ್ಟು ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಜೊತೆಗೆ ಅವರ ಮನಸ್ಥಿತಿಗಳನ್ನು ಒಂದ್ಸಲ ಅಲ್ಲ 100 ಸಲ ನೋಡಿ.